ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಬಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಜಿಲ್ಲಾ ಬಿಜೆಪಿ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಸನಿ ಮಹಾರಾಜರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಸನಿ ಮಹಾರಾಜ್ ಯುವ ಘಟಕ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products. ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. ನಮಸ್ಕಾರ, ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಸಿಎಂ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವ ಶಾಸಕರೊಂದಿಗೆ ಸಭೆ. ಏಮ್ಸ್ ಮಂಜೂರು, ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆಗೆ ಮನವಿ. ಮಾದಿಗ ಸಮುದಾಯ ತುಳಿಯುವ ಪ್ರಯತ್ನ ಎನ್ಎಸ್ ಬೋಸರಾಜ್, ರವಿ ಬೋಸರಾಜ್ ಮಾಡಿಲ್ಲ. ಜೆಬಿ ರಾಜು ಆರೋಪ ಸುಳ್ಳು, ನರಸಿಂಗ್ಲು ಮಾಡಗಿರಿ. ಸಣ್ಣ ಕೈಗಾರಿಕೆಗಳ ರಫ್ತು ಕುರಿತು ಕಾರ್ಯಾಗಾರ. ಕೈಗಾರಿಕೋದ್ಯಮಿಗಳು ಸದುಪಯೋಗ ಪಡಿಸಿಕೊಳ್ಳಿ, ಸತೀಶ್ ಕುಮಾರ್. ಕಟ್ಟಡ ಕಾಮಗಾರಿಗೆ ಮಣ್ಣಿನ ಪರೀಕ್ಷೆ ಅಗತ್ಯ. ಇಂಜಿನಿಯರ್ಗಳು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಿ, ಮುರಳೀಧರ್. ಕಾಲೇಜು ವಿದ್ಯಾರ್ಥಿಗಳಿಗೆ ಪುಂಡ ವಿದ್ಯಾರ್ಥಿಗಳಿಂದ ಕಿರುಕುಳ, ಕ್ರಮಕ್ಕೆ ವಿದ್ಯಾರ್ಥಿನಿಯರ ಒತ್ತಾಯ. ಹಾಶ್ಮಿಯ ಜಮೀನು ಸರ್ಕಾರಕ್ಕೆ ಸೇರಿದ್ದು, ವಶಪಡಿಸಿಕೊಳ್ಳಲು ನರಸಿಂಹಲು ಪೋದ್ಗಲ್ ಒತ್ತಾಯ. ಆಗಸ್ಟ್ 9ಕ್ಕೆ ನುಲಿಯ ಚಂದಯ್ಯ ಜಯಂತಿ. ಆಗಸ್ಟ್ 16ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಜಯಂತಿ ಆಚರಣೆ. ಸಿದ್ಧತೆಗೆ ಎಡಿಸಿ ಶಿವಾನಂದ್ ಭಜಂತ್ರಿ ಸೂಚನೆ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಅಭಿವೃದ್ಧಿ ಕುರಿತಂತೆ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವ ಡಾಕ್ಟರ್ ಶ್ರೀಪ್ರಕಾಶ್ ಪಾಟೀಲ್, ಶಾಸಕರುಗಳಾದ ಬಸನಗೌಡ ದದ್ದಲ್, ಬಸನಗೌಡ ತುರ್ಯಾಳ್ ಇವರು ಜಿಲ್ಲೆಯಲ್ಲಿ ಏಮ್ಸ್ ಮಂಜೂರಾತಿ ಕುರಿತಂತೆ ಮತ್ತೊಮ್ಮೆ ಕೇಂದ್ರ ಗಮನ ಸೆಳೆಯುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಯಿತು. ಜಿಲ್ಲೆಯ ಅಭಿವೃದ್ಧಿ ಕುರಿತಂತೆ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವ ಡಾಕ್ಟರ್ ಶ್ರೀಪ್ರಕಾಶ್ ಪಾಟೀಲ್, ಶಾಸಕರುಗಳಾದ ಬಸನಗೌಡ ದದ್ದಲ್, ಬಸನಗೌಡ ತುರ್ವಿಹಾಳ್ ಇವರು ಜಿಲ್ಲೆಗೆ ಏಮ್ಸ್ ಮಂಜೂರಾತಿ ಕುರಿತಂತೆ ಮತ್ತೊಮ್ಮೆ ಕೇಂದ್ರದ ಗಮನ ಸೆಳೆಯುವಂತೆ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದಾರೆ. ರಾಯಚೂರಿನಲ್ಲಿ ಏಮ್ಸ್ ಮಂಜೂರಾತಿಗೆ ಸುದೀರ್ಘ ಹೋರಾಟ ನಡೆಯುತ್ತಿದ್ದು, ಕೇಂದ್ರಕ್ಕೆ ಈಗಾಗಲೇ 2 ಬಾರಿ ಪತ್ರ ಬರೆದಿದ್ದರೂ ಯಾವುದೇ ಸ್ಪಂದನೆ ದೊರಕಿಲ್ಲ. ಜಿಲ್ಲೆಯ ಸಚಿವರು, ಶಾಸಕರುಗಳು ಕೇಂದ್ರಕ್ಕೆ ನಿಯೋಗ ತೆರಳಿ ಮನವಿ ಮಾಡಲಾಗಿದೆ. ಈ ಕುರಿತು ಮತ್ತೊಮ್ಮೆ ಕೇಂದ್ರ ಸರ್ಕಾರ ಗಮನ ಸೆಳೆಯಬೇಕೆಂದು ಶಾಸಕರುಗಳು ಮನವಿ ಮಾಡಿದರು. ರಾಯಚೂರು ತಾಲೂಕಿನಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆಗೆ 600 ಎಕರೆ ಭೂ ಸ್ವಾಧೀನ ಪ್ರಕ್ರಿಯೆ ನಡೆದಿದೆ. ಶೀಘ್ರದಲ್ಲಿಯೇ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆಗೆ ಬೇಕಾದ ಕ್ರಮಗಳನ್ನು ಜಾರಿಗೊಳಿಸಲು ನಿರ್ದೇಶನ ನೀಡಬೇಕೆಂದರು. ಜಿಲ್ಲೆಯಲ್ಲಿ ಜಲಜೀವನ್ ಮಿಷನ್ ಹಾಗೂ ಜಲಧಾರೆ ಕಾಮಗಾರಿಗಳ ವೇಗ ಹೆಚ್ಚಿಸಿ ಜನರಿಗೆ ನೀರು ಪೂರೈಸಲು ಕ್ರಮ ಕೈಗೊಳ್ಳಬೇಕಿದೆ. ಕಾಮಗಾರಿಗಳು ಪ್ರಗತಿಯಲ್ಲಿ ಇದ್ದು ನಿಧಾನಗತಿಯಿಂದ ನಿರ್ವಹಿಸುತ್ತಿರುವುದರಿಂದ ಸಮಸ್ಯೆಯಾಗುತ್ತಿದೆ. ಸಂಬಂಧಿಸಿದ ಇಲಾಖೆಗಳು ಕಾಲಮಿತಿಯಲ್ಲಿ ಕಾಮಗಾರಿಗಳನ್ನು ಗುಣಮಟ್ಟದಲ್ಲಿ ನಿರ್ವಹಿಸಲು ಸೂಚನೆ ನೀಡಬೇಕೆಂದರು. ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ 50 ಕೋಟಿ ರೂಪಾಯಿ ಅನುದಾನ ಮಂಜೂರಾತಿ ನೀಡಿ ತಾಲೂಕುವಾರು ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಬೇಕೆಂದು ಮನವಿ ಮಾಡಲಾಯಿತು. ಕುಡಿಯುವ ನೀರಿನ ಯೋಜನೆಗಳು ಪ್ರಗತಿಯ ಹಂತದಲ್ಲಿ ಸಮಸ್ಯೆಯಾಗದಂತೆ ನಿಗಾ ವಹಿಸಲಾಗುತ್ತಿದೆ ಎಂದರು. ಮಸ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸನಗೌಡ ತುರ್ವಿಹಾಳ ಮಾತನಾಡಿ, ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ವೇಗ ಪಡೆಯುತ್ತಿಲ್ಲ. ಅನುದಾನ ಬಳಕೆಗೆ ಸಮಸ್ಯೆಯಾಗುತ್ತಿದೆ. ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರೂ ಪ್ರಗತಿ ಕಾಣುತ್ತಿಲ್ಲ. ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ನೀಡುವಂತೆ ಮನವಿ ಮಾಡಿದರು. ಸಭೆಯಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಬಸವರಾಜ ರಾಯರೆಡ್ಡಿ, ನಾಸಿರ್ ಹುಸೇನ್ ಕಾರ್ಯದರ್ಶಿ ಇದ್ದರು. ಸಚಿವ ಎನ್ಎಸ್ ಬೋಸರಾಜ್ ಹಾಗೂ ರವಿ ಬೋಸರಾಜ್ ಇವರ ಪ್ರೀತಿ, ವಿಶ್ವಾಸ, ಕಾಳಜಿಯಿಂದ ಮಾದಿಗ ಸಮುದಾಯ ಅನೇಕ ನಾಯಕರಿಗೆ ರಾಜಕೀಯ ಅಧಿಕಾರ ದೊರೆತಿದೆ. ಅವರು ಮಾದಿಗರನ್ನು ರಾಜಕೀಯವಾಗಿ ಮುಗಿಸುವ ಯಾವ ಕೆಲಸವೂ ಮಾಡಿಲ್ಲ. ಜೆಬಿ ರಾಜು ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದು ಆರ್ಡಿಎ ಸದಸ್ಯ ನರಸಿಂಹಲು ಮಾಡಗಿರಿ ಹೇಳಿದರು. ಸಚಿವ ಎನ್ಎಸ್ ಬೋಸರಾಜ್ ಹಾಗೂ ರವಿ ಬೋಸರಾಜ್ ಇವರ ಪ್ರೀತಿ, ವಿಶ್ವಾಸ, ಕಾಳಜಿಯಿಂದ ಮಾದಿಗ ಸಮುದಾಯ ಅನೇಕ ನಾಯಕರಿಗೆ
ರಾಜಕೀಯ ಅಧಿಕಾರ ದೊರೆತಿದೆ. ಅವರು ಮಾದಿಗರನ್ನು ರಾಜಕೀಯವಾಗಿ ಮುಗಿಸುವ ಯಾವ ಕೆಲಸವೂ ಮಾಡಿಲ್ಲ. ಜೆಬಿ ರಾಜು ಆರೋಪ ಸತ್ಯಕ್ಕೆ ದೂರವಾದುದು ಎಂದು ಆರ್ಡಿಎ ಸದಸ್ಯ ನರಸಿಂಹ ಮಾಡಿಗಿರಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸನಿ ರೊನಾಲ್ಡ್ ಗಡೀಪಾರು ಮಾಡಲು ಸಹಾಯಕ ಆಯುಕ್ತರಿಗೆ ಇರುವ ಅಧಿಕಾರದಿಂದ ನಿರ್ಧಾರದಿಂದ ಕೈಗೊಂಡಿದ್ದಾರೆ ಹೊರತು ರವಿ ಬೋಸರಾಜ್ ಇವರ ಒತ್ತಡದಿಂದ ಅಲ್ಲ. ಸನಿ ರೊನಾಲ್ಡ್ ಅವರು ನಡವಳಿಕೆ ಸಮಾಜದಲ್ಲಿ ಭಯ ಸೃಷ್ಟಿಸುವ ಮಾಡುವ ಹೇಳಿಕೆ, ಬೆದರಿಸುವ ಹೇಳಿಕೆಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ. ಅನೇಕ ಪ್ರಕರಣಗಳಲ್ಲಿ ಆರೋಪಿಯಾಗಿರುವ ಅವರು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡದಿರಲಿ ಎಂಬ ಕಾರಣದಿಂದ ಗಡೀಪಾರು ಮಾಡುವ ನಿರ್ಧಾರ ಸಹಾಯಕ ಆಯುಕ್ತರು ಕೈಗೊಂಡಿದ್ದಾರೆ ಹೊರತು ರಾಜಕೀಯ ಒತ್ತಡದಿಂದ ಕೈಗೊಂಡಿಲ್ಲ. 2017ರಿಂದ ಅನೇಕ ಪ್ರಕರಣಗಳು ಸನಿ ರೊನಾಲ್ಡ್ ವಿರುದ್ಧ ದಾಖಲಾಗಿವೆ. ಈ ಹಿಂದೆ ಹುಟ್ಟುಹಬ್ಬ ಆಚರಣೆ ಸಂದರ್ಭದಲ್ಲಿ ತಲಾರ್ ಹಿಡಿದು ಮೆರವಣಿಗೆ ಮಾಡಿರುವುದು ಸಹ ಪೊಲೀಸ್ ಇಲಾಖೆ ಗಮನಿಸಿದೆ ಎಂದರು. ಜೆಬಿ ರಾಜು ಹೇಳಿರುವಂತೆ ಸನಿ ರೊನಾಲ್ಡ್ ಮಾದಿಗ ಸಮುದಾಯದವರಲ್ಲ. ಅವರ ತಂದೆ ಚರ್ಚ್ನ ಫಾದರ್ ಆಗಿದ್ದು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಮಾದಿಗ ಸಮುದಾಯ ಯುವಕರನ್ನು ರವಿ ಬೋಸರಾಜ್ ರಾಜಕೀಯವಾಗಿ ತುಳಿಯುತ್ತಿದ್ದಾರೆ ಎಂದು ಆರೋಪದಲ್ಲಿ ಹುರುಳಿಲ್ಲ. ಈ ಹಿಂದೆ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರನ್ನಾಗಿ ಎಸ್ ಮಾರೆಪ್ಪರನ್ನು ನೇಮಿಸಲಾಗಿತ್ತು. ದೇದುರ್ಗ ರಾಮಣ್ಣ ಇರಬಗೇರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ, ಕುರುಡಿಯ ಚಂದ್ರಶೇಖರ್ ಇವರನ್ನು ತಾಲೂಕು ಪಂಚಾಯಿತಿ ಅಧ್ಯಕ್ಷರನ್ನಾಗಿ, ಎಪಿಎಂಸಿ ಅಧ್ಯಕ್ಷರನ್ನಾಗಿ ನೇಮಿಸಲು ಎನ್ಎಸ್ ಬೋಸರಾಜ್ ಅವರೇ ಕಾರಣರಾಗಿದ್ದಾರೆ. ಲಿಂಗ್ಸ್ಕೂರಿನಲ್ಲಿ ಪಾಮಯ್ಯ ಮುರಾರಿ ಅವರನ್ನು ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರನ್ನಾಗಿ ಸಹ ಆಯ್ಕೆ ಮಾಡಲಾಗಿತ್ತು. ಮೀಸಲು ಕ್ಷೇತ್ರದಿಂದ ಪಾಮಯ್ಯ ಮುರಾರಿ ಅವರಿಗೆ ಟಿಕೆಟ್ ಸಹ ಅಂತಿಮಗೊಳಿಸಲಾಗಿತ್ತು. ನಗರಸಭೆಯಲ್ಲಿ ನರಸಮ್ಮ ಮಾಡಗಿರಿಯವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಲ್ಲದೆ ಮಹಾನಗರ ಪಾಲಿಕೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಎನ್ಎಸ್ ಬೋಸರಾಜ್ ಕಾರಣೀಭೂತರಾಗಿದ್ದಾರೆ. ಜೆಬಿ ರಾಜು ಸುಖಾಸುಮ್ಮನೆ ಮಾದಿಗ ಸಮುದಾಯ ಹೆಸರು ಬಳಸಿಕೊಂಡಿದ್ದಾರೆ. ಮಾದಿಗ ಸಮುದಾಯಕ್ಕೆ ಅನ್ಯಾಯವಾದಾಗ ಯಾವತ್ತೂ ಸನಿ ರೊನಾಲ್ಡ್ ಹೋರಾಟ ಮಾಡಿಲ್ಲ. ರಾಜಕೀಯ ಲಾಭ ಪಡೆಯಲು ಮಾದಿಗ ಸಮುದಾಯ ಹೆಸರು ಬಳಸಲಾಗುತ್ತಿದೆ. ರವಿ ಬೋಸರಾಜ್ ಇವರ ಯಾವುದೇ ರೀತಿಯ ಒತ್ತಡವೂ ಹಾಕಿಲ್ಲ. ಜೆಬಿ ರಾಜು ಹೇಳಿಕೆ ಯಾರ ಪ್ರಚೋದನೆಯಿಂದ ಹೇಳಿದ್ದಾರೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ಬಹಿರಂಗಪಡಿಸುವುದಾಗಿ ಹೇಳಿದರು. 28/7/2005 ಶ್ರೀ ಜೆಬಿ ರಾಜು ದಲಿತ ಮುಖಂಡರು ಇವರು ಪತ್ರಿಕಾಗೋಷ್ಠಿಯಲ್ಲಿ ಸನ್ನಿ ರೊನಾಲ್ಡ್ ತಂದೆ ಸೀಮಾನ್ ಇವರು ಗದಗನ ಬಾಯಿ ಮಾನ್ಯ ಸಹಾಯಕ ಆಯುಕ್ತರು ರಾಯಚೂರು ಗಡಿಪಾರು ಆದೇಶದ ಹಿಂದೆ ಶ್ರೀ ರವಿ ಬೋಸರಾಜ್ ಅವರ ಕುತಂತ್ರ ಹಾಗೂ ರಾಜಕೀಯದಿಂದ ಇವರನ್ನು ಗಡಿಪಾರು ಮಾಡಲಾಗಿದೆ ಅಂತೇಳಿ ಇವತ್ತು ಹೇಳಿದ್ದಾರೆ. ಅದು ಸತ್ಯಕ್ಕೆ ದೂರವಾದಂಥ ವಿಷಯ. ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಗಡಿಪಾರು ಮಾಡಬೇಕಂದ್ರೆ ಕೂಡ ಅವರ 2017ರಿಂದ ಇವತ್ತಿನವರೆಗೂ ಸುಮಾರು 10 ವರ್ಷ 11 ವರ್ಷಗಳ ಅವರ ಆಗು ಹೋಗುಗಳ ಬಗ್ಗೆ, ಅವರ ಕಾರ್ಯ ಪ್ರವೃತ್ತಿಗಳ ಬಗ್ಗೆ, ಅವರು ಯಾವ ರೀತಿ ನಡವಳಿಕೆಯನ್ನು ನಡೆಸಿಕೊಳ್ತಿದ್ದಾರೆ ಎಂಬುದರ ಬಗ್ಗೆ ಈಗಾಗಲೇ ಬಹಳಷ್ಟು ಅವರ ಪ್ರಕರಣಗಳು ದಾಖಲಾಗಿದೆ. ಅವರು ಪ್ರಚೋದನಕಾರಿ ಹೇಳಿಕೆ ನೀಡುವುದು, ಆಡಿಯೋ ವಿಡಿಯೋಗಳಲ್ಲಿ ವೈರಲ್ ಮಾಡುವುದು, ಅದರ ಸ್ಟೈಲು, ಕಾರ್ಯ ವೈಖರಿ ಯಾವ ರೀತಿ ಇದೆ ಎಂಬುದು ನಾವೆಲ್ಲ ಮಾಧ್ಯಮದಲ್ಲಿಗಳು ಗೊತ್ತಿರುವಂಥ ವಿಷಯ. ಅದರಿಂದ ಇನ್ನು 35 ವರ್ಷ ಹುಡುಗ ಆದರೂ ಕೂಡ ಆ ಹುಡುಗನ ಬ್ಯಾಕ್ಗ್ರೌಂಡ್ ಏನಿದೆ ಎಂಬುದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡುತ್ತೇನೆ. ಆ ಹುಡುಗನ ಬ್ಯಾಕ್ಗ್ರೌಂಡ್ ಕೂಡ ನಾವು ಬಹಳಷ್ಟು ಅಬ್ಸರ್ವ್ ಮಾಡಿದ್ದೇವೆ. ತಾನು ಬರ್ತೇವೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಕೂಡ ತಮ್ಮ ಹಿಂಬಾಲಕರನ್ನು ಹಿಂದಿಟ್ಟುಕೊಂಡು ತಲವಾರುಗಳಿಂದ ತಿನ್ನಿಸುತ್ತಾ ತಲವಾರುಗಳಿಟ್ಟುಕೊಂಡು ಆ ಬಟ್ಟೆ ವಿಡುವಳಿಗೆ ಮಾಡಿದರು. ಇದು ಎಲ್ಲೋ ಜನರಿಗೆ ಭಯದ ವಾತಾವರಣ ಸೃಷ್ಟಿಸುವ ಒಂದು ಸನ್ನಿವೇಶ ಕೂಡ. ಯಾವುದೇ ಹೇಳಿಕೆ ಕೊಟ್ಟರು ಕೂಡ ಅಲ್ಲ, ವರ್ತನೆ ಯಾವ ರೀತಿ ಇರುತ್ತೆ ಎಂಬುದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಇವತ್ತು ಜಯರಾಜವರು ನಮ್ಮ ಮಾದಿಗ ಸಮಾಜವನ್ನು ತುಳಿಯಲಿಕ್ಕೆ, ನಮ್ಮ ಮಾದಿಗ ಸಮಾಜದ ಹುಡುಗರನ್ನು ಯಾವುದೇ ರಾಜಕೀಯವಾಗಿ ಬೆಳೆಸಲಿಕ್ಕೆ ಬೆಳೆಯದೆ ಈ ಕುತಂತ್ರಗಳನ್ನು ಮಾಡ್ತಿದ್ದಾರಂತೂ ಜಯರಾಜ್ ಅವರು ಹೇಳಿದ್ದಾರೆ. ಇವತ್ತು
ಬೋಸ್ರಾಜ್ ಸಾಹೇಬರಿಗೆ ಅಥವಾ NS ರವಿ ಬೋಸ್ರಾಜ್ ಅವರಿಗೆ ಇಡೀ ನಮ್ಮ ಸಮುದಾಯಗಳಲ್ಲಿ ಮಾದಿಗರಿಗೆ ಕೊಟ್ಟಷ್ಟು ಗೌರವ, ಪ್ರೀತಿ, ವಿಶ್ವಾಸ, ಅವರ ಕಾಳಜಿ, ಸ್ಥಾನಮಾನ ಇವತ್ತು ಏನಾದರೂ ರಾಯಚೂರು ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ NS ಬೋಸ್ರಾಜ್ ಸಾಹೇಬರು. ಮಾದಿಗರಂದರೆ ಅವರ ಪಂಚ ಪ್ರಾಣ ಕೂಡ. ಇವತ್ತು ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮ ಹೆಚ್ಚೆಚ್ಚಾಗಿ ಸ್ಥಾನಮಾನಗಳು ಇಡೀ ಜಿಲ್ಲೆಯಲ್ಲಿ ಅವರು ಕೊಟ್ಟಿದ್ದಾರೆ. ಇವಾಗ ಉದಾಹರಣೆಗೆ ನಾನು ಹೇಳಬೇಕಾದ್ರೆ ಎಸ್ ಮಾರಪ್ಪನವರು ಒಬ್ಬ ಸಂಘಟನೆಯಲ್ಲಿ ಇದ್ರು ಕೂಡ ಅವರು ರಾಷ್ಟ್ರೀಯ ಸಭಾ ಕರ್ಮಚಾರಿ ಆಯೋಗದ ಒಬ್ಬ ಅಧ್ಯಕ್ಷರನ್ನಾಗಿ ಮಾಡಿದರು. ಅದಲ್ಲದೆ ಕೂಡ ನಮ್ಮ ದೇವದುರ್ಗ ರಾಮಣ್ಣ ಹಿರೇಮಠರವರನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಜಿಲ್ಲಾಧ್ಯಕ್ಷರಾಗಿ ಮಾಡಿದರು. ಈಗ ಪ್ರೆಸಿಡೆಂಟ್ ಆಗಿ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ. ಅಲ್ಲದೆ ಕೂಡ ಮಾನ್ಯ ತಾಲೂಕಿನಲ್ಲಿ ಬರುವ ಕುಡಿ ಗ್ರಾಮದಲ್ಲಿರುವಂತಹ ನಮ್ಮ ಚಂದ್ರಶೇಖರ್ ಕುಡಿ ಅವರನ್ನ ಇವತ್ತು 2009-10ರಲ್ಲಿ ಅವರ ತಾಲೂಕು ಪಂಚಾಯತ್ನಲ್ಲಿ ಅಧ್ಯಕ್ಷರನ್ನು ಮಾಡಿದ್ದಾರೆ ಮತ್ತು ಉಪಾಧ್ಯಕ್ಷರನ್ನು ಕೂಡ ಮಾಡಿದ್ದಾರೆ. ಅದಾದ ನಂತರ ಕೂಡ 2011ರಲ್ಲಿ ಕೂಡ ಅವರ APMC ಅಧ್ಯಕ್ಷರನ್ನಾಗಿ ಕೂಡ ಮಾಡಿದ್ದಾರೆ. ಲಿಂಗೂರು ತಾಲೂಕಿನಲ್ಲಿ ಕೂಡ ರಾಮಯ್ಯ ಕೊಡಾಡಿ ಅವರನ್ನ ಆ ಅಧಿಕಾರಿಗಳು, ಆಯಾ ಆಯುಕ್ತರು ಅವರು ಗಡಿಪಾಡುವ ಅವರಿಗೆ ಅಧಿಕಾರಿದೆ ಅವರು ಮಾಡಿದ್ದಾರೆ. ಅದನ್ನ ರಾಜಕೀಯ ಕಿತ್ತೂರು ಎಂಬುದು ಇದು ಸತ್ಯಕ್ಕೆ ಸುಳ್ಳವಾದಂತ ವಿಷಯ, ಸತ್ಯಕ್ಕೆ ದೂರವಾದದ್ದು. ಅವರು ಪೊಲೀಸರೇ ಅವ್ರದೇ ಆದಂತಹ ಒಂದು ಮಳೆ ಇರುತ್ತೆ. ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಕ್ರಿಮಿನಲ್ ಕೇಸುಗಳಾಗಿವೆ, ಯಾವ್ಯಾವ ಕೇಸುಗಳಾಗಿವೆ ಅಥವಾ ಆಲ್ರೆಡಿ ರೋಡ್ ಶೀಟ್ ಕೂಡ ಓಪನ್ ಆಗಿದೆ. ಅವ್ರು ಖುಲಾಸೆ ಆಗಿರ್ಬೋದು, ಕೊಟ್ಟು ಯಾವ ತರ ಖುಲಾಸೆ ಆಗಿದೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿದೆ. ಸುಮ್ಮನೆ ವೈರಲ್ ಮಾಡೋದು, ಅದು ಮಾಡೋದು, ಇದು ಮಾಡೋದ್ರಿಂದ ಅದೇನು ಉಪಯೋಗ ಆಗೋದಿಲ್ಲ. ಮತ್ತೆ ಆ ಥರ ಏನೋ ಮಾಡಿದ್ರು ಕೂಡ ನಾವು ಪರ್ಯಾಯ ವ್ಯವಸ್ಥೆವಾಗಿ ಏನು ಮಾಡಬೇಕು, ಅವ್ರು ಏನೋ ತಿಳ್ಕೊಂಡಿದ್ದಾರೆ, ನಾನು ಇಷ್ಟೆಲ್ಲ ಮಾಡಿದ್ರೆ ನಾನು ದೊಡ್ಡ ಹೀರೋ ಆಗ್ತೀನಿ ಅಂತ ಹೇಳಿ. ಅದೆಲ್ಲ ಈ ಕಲಿಯುಗದಲ್ಲಿ ಈ ನಡೆಯುವುದಿಲ್ಲ ಕೂಡ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನು ಇನ್ನೇನಾದರೂ ಕೂಡ ಯಾವುದೇ ವ್ಯಕ್ತಿ ನಿಮ್ಮಿಂದ ಇರ್ಬೋದು ರಾಜಕೀಯ ನಾಯಕರು, ನಾವೆಲ್ಲ ಕೇಳ್ತೀರ. ಬಟ್ ಆದರೆ ಯಾವ ರೀತಿ ದೊಡ್ಡವರ ಮೇಲೆ ಮಾತನಾಡಬೇಕಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಅರಿವು ಮಾಡಿಕೊಳ್ಬೇಕಾಗುತ್ತೆ. ಇವತ್ತು ದಲಿತರು, ಬಡವರು, ಮಾದಿಗ ಅಂತ ಹೇಳ್ತೀರಿ. ನೀವು ಏನಾದರೂ ಅನುಭವ ಇದೆಯಾ? ನಿಮ್ಮಪ್ಪ ಏನಿದ್ದಾರೆ? ನಿಮ್ಮಪ್ಪ ಫಾದರ್ HSC ಸರ್ಟಿಫಿಕೇಟ್ ಇರೋದು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರುಗಳಾದ ಆಂಜನೇಯ ಕುರುಬದಡ್ಡಿ, ಎಸ್ ಬೂದೆಪ್ಪ, ಈರಣ್ಣ ಭಂಡಾರಿ, ವಸಂತಕುಮಾರ್ ಆರೋಲಿ, ಪ್ರತಿಭಾ ರೆಡ್ಡಿ, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮರಿಸ್ವಾಮಿ, ಪಾಲಿಕೆ ಸದಸ್ಯ ನರ್ಸರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಲೀಪ್ ಯೋಜನೆಯು ಕೈಗಾರಿಕೋದ್ಯಮಿಗಳು ಮತ್ತು ಇತರ ವ್ಯಾಪಾರಿಗಳಿಗೆ ಅತ್ಯಂತ ಸಹಕಾರಿಯಾಗಿದೆ ಎಂದು ಕೈಗಾರಿಕೆಯ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತದೆ ಎಂದು ಜಿಲ್ಲಾ ಕೈಗಾರಿಕಾ ಕೇಂದ್ರ ಜಂಟಿ ನಿರ್ದೇಶಕ ಬಿ ಸತೀಶ್ ಕುಮಾರ್ ಹೇಳಿದರು. ಲೀನ್ ಯೋಜನೆಯು ಕೈಗಾರಿಕೋದ್ಯಮಗಳು ಮತ್ತು ಇತರೆ ವ್ಯಾಪಾರಿಗಳಿಗೆ ಅತ್ಯಂತ ಸಹಕಾರಿಯಾಗಿದ್ದು ಕೈಗಾರಿಕೆಯ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತದೆ ಎಂದು ಜಿಲ್ಲಾ ಕೈಗಾರಿಕಾ ಕೇಂದ್ರ ಜಂಟಿ ನಿರ್ದೇಶಕ ಬಿ ಸತೀಶ್ ಕುಮಾರ್ ಹೇಳಿದರು. ಅವರು ಇಂದು ನಗರದ ಖಾಸಗಿ ಹೋಟೆಲ್ವೊಂದರಲ್ಲಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ, ಕರ್ನಾಟಕ ಸರ್ಕಾರ, ಜಿಲ್ಲಾ ಕೈಗಾರಿಕಾ ಕೇಂದ್ರ, ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ ಹಾಗೂ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘದಿಂದ ಹಮ್ಮಿಕೊಂಡಿದ್ದ MSMEಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಮತ್ತು ವೇಗಗೊಳಿಸುವ ಯೋಜನೆಯಡಿ ಲೀನ್ ಯೋಜನೆ ಮತ್ತು ZED ಹಾಗೂ ರಫ್ತು ಕುರಿತು ಒಂದು ದಿನದ ಅರಿವು ಮೂಡಿಸುವ ಕಾರ್ಯಾಗಾರವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವಲ್ಲಿ ಲೀನ್ ಯೋಜನೆ, ರಫ್ತು ಪ್ರಕ್ರಿಯೆ ಕುರಿತು ಹಮ್ಮಿಕೊಂಡಿರುವ ಕಾರ್ಯಾಗಾರ ಪ್ರತಿಯೊಬ್ಬರಿಗೂ ಅತ್ಯಂತ ಮುಖ್ಯವಾಗಿದ್ದು, ಯೋಜನೆಯ ಕುರಿತು ಕಾರ್ಯಾಗಾರದಲ್ಲಿ ತಿಳಿಸುವ ಅಂಶಗಳನ್ನು ಪ್ರತಿಯೊಬ್ಬರು ತಿಳಿದುಕೊಂಡು ಸದುಪಯೋಗಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಇದೇ ವೇಳೆ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷ ಕಮಲ್ ಕುಮಾರ್ ಜೈನ್ ಮಾತನಾಡಿ,
ಉತ್ತರ ಕರ್ನಾಟಕ ಭಾಗವು ಅತ್ಯಂತ ಕಡೆಗಣಿಸುವ ಭಾಗವಾಗಿದ್ದು, ಆದರೆ ಇಲ್ಲಿ ಸಿಗುವ ಸಂಪತ್ತು ಇನ್ನೆಲ್ಲೂ ಸಿಗುವುದಿಲ್ಲ. ಅದರಲ್ಲೂ ರಾಯಚೂರು ಕೈಗಾರಿಕೆಗಳಲ್ಲಿ ಉದ್ಯಮಗಳಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ಇದ್ದು, ಈ ಉದ್ಯಮಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ತರುವ ನಿಟ್ಟಿನಲ್ಲಿ ಇಂದು ಹಮ್ಮಿಕೊಂಡಿರುವ ಕಾರ್ಯಾಗಾರ ಸಹಕಾರಿಯಾಗಲಿದೆ ಎಂದರು. ಅದು ನಮಗೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರೆ ಲೀನ್ ಅಂಡ್ ಝೆಡ್ ಸ್ವಲ್ಪ ಮ್ಯಾಗಝೈನ್ ಹೋಯ್ತು. ಗೂಗಲ್ ವಾಟ್ ಇಸ್ ದೇರ್ ಅಂತ. ಇಟ್ಸ್ ಅ ವಂಡರ್ಫುಲ್ ಕಾನ್ಸೆಪ್ಟ್. ಇಟ್ ಸೇಸ್ ದಟ್ ಹೌ ಇನ್ ಯುವರ್ ಇಂಡಸ್ಟ್ರಿ ಟುಡೇ ಯು ಕ್ಯಾನ್ ರೆಡ್ಯೂಸ್ ಯುವರ್ ವೇಸ್ಟ್ ಅಂಡ್ ಇಂಪ್ರೂವ್ ಯುವರ್ ಎಫಿಷಿಯನ್ಸಿ. ದಟ್ ಇಸ್ ಲೀನ್. And Z stands for zero deficiency and zero effective. I think very big thing today. Yakandre it's very challenging today. Very competitive world. We need to only is reduce our cost on producing the material. And this they are doing it, sir. Thank you very much for coming here and doing it. And also second very important, it's the biggest hub in Raichur. I was told that in India, second highest is Raichur in cotton that we are talking about. So but ಇದಕ್ಕೆ recognition ಸಿಗಲಿಲ್ಲ, platform ಸಿಗಲಿಲ್ಲ. I think it's right time now that it's happening, and thank all the people for coming here once again. And ನಮ್ಮ ಸ್ಟಾರ್ಟ್ ಮಾಡೋದನ್ನ ಸರ್ ಹೇಳಿದ್ರೆ, ಸರ್ ನಮ್ಮ ರಾಯಚೂರಲ್ಲಿ ಯಾವ್ದೋ ಫಂಕ್ಷನ್ ಕರಿಬೇಕಾದ್ರೆ ಒಂದು ಕ್ಲಾಸ್ ಸರ್ ಒಂದು 15 ಮಂದಿ ಬರ್ತಾರೆ ನೋಡ್ರಿ ಅಂತ ಹೇಳಿ. But I think we will be more than 100. Thank you each one of you for coming here. Let us see that make a difference. It's a very effective subject. Industry only, business only. Please stay back here and listen to them. It's a very good concept. ಎಲ್ಲರಿಗೆ ಧನ್ಯವಾದಗಳು. ಇದೇ ವೇಳೆ ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ ಹಾಗೂ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘದ ಸಮಾಲೋಚಕ ಸತೀಶ್ ಕೋಠಾ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಕುರಿತು ಉಪನ್ಯಾಸ ನೀಡಿ, ವ್ಯಾಪಾರ ಎನ್ನುವುದು ಕೇವಲ ಹೂಡಿಕೆ ಮತ್ತು ಲಾಭ ಗಳಿಸುವುದು ಮಾತ್ರವಲ್ಲ, ಇತರ ದೇಶಗಳೊಂದಿಗೆ ಸಂಪರ್ಕ ಸಾಧಿಸುವ ಮತ್ತು ಆ ದೇಶಗಳಿಗೆ ಉತ್ಪನ್ನಗಳನ್ನು ರಫ್ತು ಮಾಡುವುದು ಕೂಡ ವ್ಯಾಪಾರದಲ್ಲಿ ಬಹುಮುಖ್ಯವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಆಸಕ್ತ ಕೈಗಾರಿಕೋದ್ಯಮಿಗಳು ಮುಂದೆ ಬಂದರೆ ಸಂಸ್ಥೆಯಿಂದ ರಫ್ತು ಉತ್ತೇಜನಕ್ಕೆ ಸಹಕಾರ ನೀಡಲಾಗುವುದು. ಹೆಚ್ಚಾಗಿ ಯುವಕರು ಈ ಯೋಜನೆಯನ್ನು ಸದುಪಯೋಗ ಪಡೆದುಕೊಳ್ಳಲು ಮುಂದಾಗಬೇಕು ಎಂದರು. ಅವೇರ್ನೆಸ್ ಪ್ರೋಗ್ರಾಮ್ ಅದರಿಂದ ತಮ್ಮ ಯೂನಿಟ್ಗಳಿಗೆ ಏನೇನು ಉಪಯೋಗ ಅಂತ ಒಳ್ಳೆ ಫ್ಯಾಕಲ್ಟಿ ರಿಸೋರ್ಸ್ ಪರ್ಸನ್ಸ್ ಇದ್ದಾರೆ, ಅವ್ರಿಗೆ ಸೆಷನಲ್ಲಿ ಎಲ್ಲ ಹೇಳ್ಕೊಡ್ತಾರೆ. ಅದು ಸದುಪಯೋಗ ಪಡ್ಕೋಬೇಕಂತ ಹೇಳಿ ಎಲ್ಲ ಇಂಡಸ್ಟ್ರಿಯವರು ಮತ್ತು ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ನಮ್ಮ ರಾಯಚೂರಿನ ನಾಗರಿಕರಿಗೆ ಮುಖ್ಯವಾಗಿ ಏನು ಅವೇರ್ನೆಸ್ ತರಬೇಕನ್ನೋದು ಈ 3 ಪಾಯಿಂಟ್ ಬಹಳ ಕಾಶಿಯದವರು ತಗೊಂಡು ಇಲ್ಲಿ ಬಂದಿದ್ದಾರೆ. ನಾವೆಲ್ಲ ಇಲ್ಲಿ ಸೇರಿದ ಬಹಳ ಧನ್ಯವಾದಗಳು ಎಲ್ಲರಿಗೂ. ಎಲ್ಲ ಟ್ರೇಡರ್ಸ್ ಬಂದ್ರು, ಇಂಡಸ್ಟ್ರಿ ಬಂದ್ರು, ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಈ ಸಂದರ್ಭದಲ್ಲಿ ಇದು ಇಂಪಾರ್ಟೆಂಟ್ ಏನೇನಿದೆ ಅಂತ ತಾವು ತಿಳ್ಕೋಬಹುದು. ಯಾಕಂದ್ರೆ ಇದು ಒಬ್ರಿಗೊಬ್ರಿಗೆ ಅವೇರ್ನೆಸ್ ನಾವು ತಿಳ್ಕೊಂಡು ಮುಂದಕ್ಕೆ ಹೇಳಿದ್ರೆ ನಮ್ಮ ಊರಿನಲ್ಲಿ ಇನ್ನ ಹೆಚ್ಚಿನ ಬೆಳವಣಿಗೆ ಆಗಲಿಕ್ಕೆ ಅವಕಾಶ ಇದೆ. ಇನ್ನು ಯೂತ್ ಮುಂದಿನ ದಿನಗಳಲ್ಲಿ ಬರುವಂತ ದಿನಗಳಲ್ಲಿ ಸಾಕಷ್ಟು ಕೆಲಸ ಮಾಡಬೇಕಾಗಿದೆ. ಯಾಕಂದ್ರೆ ದೇಶದಲ್ಲಿ ನಾವು ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ದೇಶಕ್ಕೆ ಬಹಳಷ್ಟು ಒಳ್ಳೇದಾಗ್ತದ. ಆಮೇಲೆ ಸಾರ್ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ನಮ್ಮ ಕಾಶಿಯ ಉಪಾಧ್ಯಕ್ಷರಿಗೆ, ನಮ್ಮ ಹತ್ರ ಸ್ವಲ್ಪ ಹೈದರಾಬಾದ್ ಕರ್ನಾಟಕದಲ್ಲಿ ಸ್ವಲ್ಪ ಲೇಟ್ ಆಗಿ ಬರೋದು, ಆದ್ರೆ ಕೇಳೋದು ಮಾಡೋದು ಮಾತ್ರ ಖಂಡಿತವಾಗಿ ಮಾಡ್ತಾರೆ ಸರ್. ನಾವು ಸ್ವಲ್ಪ ಹೈದರಾಬಾದ್ ನವಾಬ್ ಸಂಸ್ಥಾನದವರು, ಆದ ಕಾರಣ ದಯವಿಟ್ಟು ಲೇಟ್ ಆದ್ರೂ ಏನು ಕ್ಷಮಿಸಬೇಕು. ಅದಲ್ಲದೆ ನಮಗೆ ಈ ಭಾಗದವರಿಗೆ ಬಹಳಷ್ಟು ಅನುಕೂಲಗಳು ಇಲ್ಲ ಸರ್ ಸ್ಕೀಮ್ನಲ್ಲಿ. ಇವಾಗ ನಾವು ಸಿಟಿ ಬ್ಯಾಂಕ್ ಹೋದ ವರ್ಷ ನಾವು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರು ಕಮಲ್ ಕುಮಾರ್ ಅವರು, ನಮ್ಮ ಟೀಮು, ನಮ್ಮ ಕಾಟನ್ ಮಿಲ್ ಅಸೋಸಿಯೇಷನ್, ರೈಸ್ ಮಿಲ್ ಅಸೋಸಿಯೇಷನ್ ಓಡಾಡಿ ಸಲುವಾಗಿ ಚೇಂಬರ್ ಇದು ಸಿಟಿ ಬ್ಯಾಂಕ್ ಬಂತು. ಇದುವರೆಗೆ ಯಾರು ಸಿಟಿ ಬ್ಯಾಂಕ್ ಏನಾದ್ರು ಗೊತ್ತಿಲ್ಲ, ಬಹಳ ಟ್ರೇಡರ್ಸ್ಗೂ ಗೊತ್ತಿಲ್ಲ, ಇಂಡಸ್ಟ್ರಿ ಅವ್ರಿಗೂ ಗೊತ್ತಿಲ್ಲ ಸರಿಯಾಗಿ. ಅದರಲ್ಲಿ ಏನೇನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅದಲ್ಲದೆ ನಮ್ಮ KSFC ನಲ್ಲಿ ಒಂದು ಬಹಳಷ್ಟು ಸ್ಕೀಮ್ ಇದಾವ. 4% ಇಂಟ್ರೆಸ್ಟ್ ವುಮನ್ ಎಂಟರ್ಪ್ರೈಸಸ್ ಇದಾವ. ಆಮೇಲೆ 5.5 ಜನರಲ್ ಇದಾವ. ಇಂಥದ್ರಲ್ಲಿ ಲೋನ್ ತಗೊಳ್ಬೇಕಾದ್ರೆ KSFC ಯಾಕಪ್ಪ ಅಂಜಿಕೆ ಆಗ್ತದೆ ನಾವು ಹೋಗಬೇಕಂತಾರೆ. ಆದ್ರೆ ನಾವು ಕಟ್ಟೋದು ತಗೊಳ್ಳೋದು ಕರೆಕ್ಟ್ ಇದ್ರೆ ಯಾವುದೇ ಅಂಜಿಕೆ ಇರೋದಿಲ್ಲ. ಇವಲ್ಲದೆ ಇದರಲ್ಲಿ ಬಹಳಷ್ಟು ಸ್ಕೀಮ್ಗಳಿದಾವ. ಈಗ ನಮ್ಮ ಉಪಾಧ್ಯಕ್ಷರಾದ ಈ ಸಂದರ್ಭದಲ್ಲಿ ಮಾರಂ ತಿಪ್ಪಣ್ಣ, ದಿನೇಶ್ ಕುಮಾರ್ ವಿ, ಕೇಶವ್ ಮೂರ್ತಿ, ಕಿರಣ್ ನಂದಿಕೋಲ, ಲವಕುಮಾರ್ ಸೇರಿದಂತೆ ಅನೇಕರಿದ್ದರು. ಅವೈಜ್ಞಾನಿಕ ಕಟ್ಟಡ ನಿರ್ಮಾಣ ಮಾಡಲು ಅನನುಭವಿಗಳು ಕಟ್ಟಡಗಳು ನಿರ್ಮಿಸುತ್ತಿರುವುದರಿಂದ ಅವಘಡಗಳು ಸಂಭವಿಸಲು ಕಾರಣವಾಗಿದ್ದು, ಸರ್ಕಾರ ಸಿವಿಲ್ ಇಂಜಿನಿಯರ್ಸ್ ಪ್ರೊಫೆಷನಲ್ ಕಾಯ್ದೆ ರೂಪಿಸಿದ್ದು ಕಡ್ಡಾಯವಾಗಿ ಇಂಜಿನಿಯರ್ಗಳು ನೋಂದಣಿ ಮಾಡಿಕೊಳ್ಳಬೇಕೆಂದು ಕರ್ನಾಟಕ ವೃತ್ತಿಪರ ಸಿವಿಲ್ ಇಂಜಿನಿಯರ್ಸ್ಗಳ ಪರಿಷತ್ ಸದಸ್ಯ ಮುರಳೀಧರ್ ಹೇಳಿದರು. ಅವೈಜ್ಞಾನಿಕ ಕಟ್ಟಡ ನಿರ್ಮಾಣ ಮಾಡಲು ಅನನುಭವಿಗಳು ಮಾರ್ಗದರ್ಶನದಲ್ಲಿ ಕಟ್ಟಡಗಳು ನಿರ್ಮಿಸುತ್ತಿದ್ದರಿಂದ ಅವಘಡಗಳು ಸಂಭವಿಸಲು ಕಾರಣವಾಗಿದ್ದು, ಸರ್ಕಾರ ಸಿವಿಲ್ ಇಂಜಿನಿಯರ್ಸ್
ಪ್ರೊಫೆಷನಲ್ಸ್ ಕಾಯ್ದೆ ರೂಪಿಸಿದ್ದು ಕಡ್ಡಾಯವಾಗಿ ಇಂಜಿನಿಯರ್ಗಳು ನೋಂದಣಿ ಮಾಡಿಕೊಳ್ಳಬೇಕೆಂದು ಕರ್ನಾಟಕ ವೃತ್ತಿಪರ ಸಿವಿಲ್ ಇಂಜಿನಿಯರ್ಸ್ಗಳ ಪರಿಷತ್ ಸದಸ್ಯ ಮುರಳೀಧರ್ ಜಿ ಕರಲಗಿಕರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಯಚೂರು ನಗರದ ವಾರ್ಡ್ ನಂಬರ್ 8ರ ನವರಂಗ್ ದರ್ವಾಜಾ ಬಳಿ 4 ಅಂತಸ್ತಿನ ಮನೆಯೊಂದು ವಾಲಿಕೊಂಡಿರುವ ಘಟನೆಯೇ ನಿದರ್ಶನವಾಗಿದೆ. ಚರಂಡಿ ನೀರಿನ ಮೇಲೆ ಮನೆ ನಿರ್ಮಾಣ ಮಾಡುವಾಗಲೇ ಕಣ್ಣಿನ ಪರೀಕ್ಷೆ ಸೇರಿ ಇತರೆ ಎಚ್ಚರಿಕೆ ವಹಿಸದೇ ಇರುವುದು ಇಂದು ಅಪಾಯಕ್ಕೆ ಆಹ್ವಾನ ನೀಡಿದಂತಾಗಿದೆ. ಕಟ್ಟಡಗಳ ನಿರ್ಮಾಣದಲ್ಲಿ ನುರಿತ ಇಂಜಿನಿಯರ್ಗಳ ಸಹಾಯ ಪಡೆಯುತ್ತಿಲ್ಲ. ಯಾರು ಬೇಕಾದರೂ ಕಟ್ಟಡ ನಿರ್ಮಾಣಕ್ಕೆ ಸಲಹೆ ನೀಡುತ್ತಿದ್ದಾರೆ. ನಗರ ಸ್ಥಳೀಯ ಸಂಸ್ಥೆಗಳು ಸಹ ಸುರಕ್ಷಿತ ಪ್ರಮಾಣ ಪತ್ರ, ಮಣ್ಣಿನ ಪರೀಕ್ಷೆ, ಗುಣಮಟ್ಟ ಪರಿಶೀಲಿಸದೆ ನಿರ್ಮಾಣಕ್ಕೆ ಅನುಮತಿ ನೀಡುತ್ತಿದೆ. ರಾಜ್ಯ ಸರ್ಕಾರ ಅಪಾಯವನ್ನು ತಡೆಯಲು 2024ರಲ್ಲಿ ಸಿವಿಲ್ ಇಂಜಿನಿಯರ್ಗಳ ಕಾಯ್ದೆಯೊಂದು ರೂಪಿಸಿದೆ. 18 ಜನ ಸದಸ್ಯ ಬಲದೊಂದಿಗೆ ಸಮಿತಿ ಕಾರ್ಯನಿರ್ವಹಿಸುತ್ತಿದ್ದು, ಸಿವಿಲ್ ಇಂಜಿನಿಯರ್ಗಳು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಬೇಕಿದೆ. ಸಾರ್ವಜನಿಕರು ಮನೆ ನಿರ್ಮಾಣ ಮಾಡುವ ಮುನ್ನ ನೋಂದಾಯಿತ ಸಿವಿಲ್ ಇಂಜಿನಿಯರ್ ಸಹಾಯ ಪಡೆದು ಗುಣಮಟ್ಟ, ಸುರಕ್ಷತೆ ಕಟ್ಟಡ ನಿರ್ಮಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಸಮುದ್ರದಲ್ಲಿ ಪೈಪುಗಳ ಮೇಲೆ ಮನೆ ನಿರ್ಮಾಣ ಮಾಡಿರುವ ತಂತ್ರಜ್ಞಾನವಿದೆ. ಯಾವುದೇ ರೀತಿಯಲ್ಲಿಯೂ ಮನೆ ನಿರ್ಮಿಸಲು ಮುನ್ನೆಚ್ಚರಿಕೆ ತಂತ್ರಜ್ಞಾನ ಬಳಕೆ ಅವಶ್ಯಕತೆ ಇದೆ. ಕಟ್ಟಡ ನಿರ್ಮಾಣ ಮಾಡುವಾಗ ಸೇಫ್ ಬಿಯರಿಂಗ್ ಸಾಮರ್ಥ್ಯ, ಮಣ್ಣು ಪರೀಕ್ಷೆ, ಇಂಜಿನಿಯರ್ಗಳ ವಿನ್ಯಾಸ, ಜಿಯೋ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಪಡೆದು ನಿರ್ಮಿಸಲು ಮುಂದಾಗಬೇಕೆಂದು ಮನವಿ ಮಾಡಿದರು. ಈ ಇವತ್ತಿನ ವಿಶೇಷ ಅಂದರೆ ನಮಗೆಲ್ಲ ತಿಳಿದಿರುವಂತೆ ರಾಯಚೂರಿನಲ್ಲಿ ಒಂದು ಕಟ್ಟಡ ಇನ್ನೊಂದು ಕಟ್ಟಡ ಮೇಲೆ ವಾಲಿದ ಪ್ರಕರಣ ಕುರಿತು ಈ ಒಂದು ಪ್ರೆಸ್ ಮೀಟದ ಉದ್ದೇಶ ಈ ಸಂಕ್ಷಿಪ್ತವಾಗಿ ತಮಗೆಲ್ಲ ಪ್ರೆಸ್ ನೋಟ್ ಕೊಟ್ಟಿದೆ. ಈ ಇತ್ತೀಚೆಗೆ ರಾಯಚೂರಿನ ವಾರ್ಡ್ ನಂಬರ್ 8 ದರ್ವಾಜಾ ಪ್ರದೇಶದ ಮೋತಿ ಮಸೀದ್ ಬಳಿ ಕೋರ್ಟ್ ತರ ಕಾರಣಕ್ಕೆ 4 ಮಹಡಿಯ ಕಟ್ಟಡವು ಪಕ್ಕದ ಘಟನೆ ಕುರಿತು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಈ ಯಾಕೆ ವಾಯಿತು ಅನ್ನೋದ್ರ ಬಗ್ಗೆ ಇದರ ಬಗ್ಗೆ ನಾವು ಈ ನಮಗೆ ಒಂದು ಸಂಕ್ಷಿಪ್ತವಾಗಿ ಹೇಳಿದ್ವಿ. ಕರ್ನಾಟಕ ಸರ್ಕಾರ ಈ ಒಂದು ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಅಧಿನಿಯಮ ಅಂತ 2024ರಲ್ಲಿ ಇದಕ್ಕಿಂತ ನಮ್ಗೆ ಗೊತ್ತಿರುವುದು ಮೆಡಿಕಲ್ ಕೌನ್ಸಿಲ್ ಇತ್ತು, ನರ್ಸಿಂಗ್ ಕೌನ್ಸಿಲ್ ಇತ್ತು, ಆಮೇಲೆ ವಕೀಲರ ಕೌನ್ಸಿಲ್ ಇತ್ತು. ಕರ್ನಾಟಕದ ಸಿವಿಲ್ ಇಂಜಿನಿಯರ್ಗಳಿಗೆ ಯಾವುದೇ ಕಾನೂನು ಚೌಕಟ್ಟಿನಲ್ಲಿ ಅದು ಇದ್ದಿದ್ದಿಲ್ಲ. ಹೀಗಾಗಿ ಭಾರತ ದೇಶದಲ್ಲಿ ಮೊದಲ ಬಾರಿಗೆ 2006ರಲ್ಲಿ ಗುಜರಾತ್ ಪ್ರದೇಶದಲ್ಲಿ ಇಂಥ ಒಂದು ಕಟ್ಟಡ ದುರಂತಕ್ಕೆ ಆದಾಗ ಅಲ್ಲಿ ಸರ್ಕಾರ ಮನಗೊಂಡು ಈ ಒಂದು ಕಾಯ್ದೆ ಕಟ್ಟಡ ನಿರ್ಬಂಧವನ್ನು, ಯಾಕಂದ್ರೆ ಕರ್ನಾಟಕ ಒಂದೇ ಅಲ್ಲ, ಇಡೀ ಭಾರತದಲ್ಲಿ 24% ಗ್ರೋತ್ ಇದೆ. ನಮ್ಮ ಸಿವಿಲ್ ಇಂಜಿನಿಯರ್ ರಿಯಲ್ ಎಸ್ಟೇಟ್ ಇರ್ಬೋದು, ಸಿವಿಲ್ ಇಂಜಿನಿಯರ್ ಫೀಲ್ಡ್ 24% ನಮ್ಮ ಗ್ರೋತ್ ಫೀಲ್ಡ್ ಇದೆ. ಹೀಗಾಗಿ ಗುಜರಾತ್ ಸರ್ಕಾರ 2006ರಲ್ಲಿ ಒಂದು ಕಾನೂನು ಮಾಡಿದ್ರು, ಸಿವಿಲ್ ಇಂಜಿನಿಯರ್ಗೂ ಈ ತರ ಇರಬೇಕು. ಅದು ನಾವು 30 ವರ್ಷ ಈ ಫೀಲ್ಡಲ್ಲಿದ್ದು ಸುಮಾರು ಗೆಳೆಯರು ಹೋರಾಟ ಮಾಡಿ ಸರ್ಕಾರದ ಮೇಲೆ ಈ ತರ ಒಂದು ಕಾನೂನು ಇರಬೇಕು, ಯಾರು ಬೇಕು ಅವರು ಅನ್ಸ್ಕಿಲ್ಡ್ ಎಲ್ಲ ಇಂಜಿನಿಯರ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ಅವರಿಗೆ ಒಂದು ಮನವಿ ಮಾಡಿದಾಗ ಅವರು 4 ವಿಭಾಗಗಳಾಗಿ ಅದಕ್ಕೊಂದು ನ್ಯಾಯಾಧೀಶರ ಒಂದು ಸಮ್ಮುಖದಲ್ಲಿ ಒಂದು ಸಾರ್ವಜನಿಕ ಸಭೆ ಏರ್ಪಡಿಸಿದಾಗ ಆ ಮನವನ್ನು ಆ ಸಾರ್ವಜನಿಕ ಸಭೆಯಲ್ಲಿ ವ್ಯಕ್ತವಾದಂತಹ ಸಮಯದಲ್ಲಿ ಇಲ್ಲ, ಈ ಕಾನೂನು ಈ ಕರ್ನಾಟಕದಲ್ಲಿ ಜಾರಿಗೆ ಬರಬೇಕು ಅಂತ ಹೇಳಿ ಅದು ನಿರ್ಧಾರ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟಾಗ 2024ರಲ್ಲಿ ಆ ವರದಿ ಸರ್ಕಾರ ನಮ್ಮ ಫೀಲ್ಡ್ಗೆ ಮಾನ್ಯತೆ ಕೊಟ್ಟು ಈ ಸಿವಿಲ್ ಇಂಜಿನಿಯರ್ ಕಾಯ್ದೆ ಮಾಡಿದ್ರು. ಆ ಕಾಯ್ದೆಗೆ ಸರ್ಕಾರ ಕಳೆದ ಒಂದು 3 ತಿಂಗಳಲ್ಲಿ ಆ ಸರ್ಕಾರಕ್ಕೆ ಒಂದು ಬಾಡಿ ಮಾಡಿದ್ರು, ಫಾರ್ಮ್ ಮಾಡಿದ್ರು. ಬಾಡಿ 18 ಜನ ಒಂದು ಬಾಡಿ ಮಾಡಿ ಆ ಬಾಡಿ ಒಳಗೆ ಅದರಲ್ಲಿ 10 ಜನ ಸಿವಿಲ್ ಇಂಜಿನಿಯರ್ಸ್, ಆಮೇಲೆ 4 ಜನ ಗೌರ್ಮೆಂಟ್ ನಲ್ಲಿ ಪದವಿ ಅಂತಂದ್ರೆ ಚೀಫ್ ಇಂಜಿನಿಯರ್ಗಳು, ನಗರಾಭಿವೃದ್ಧಿ ಇಲಾಖೆ ಇರ್ಬೋದು, ಜಲಸಂಪನ್ಮೂಲ ಇಲಾಖೆ ಇರ್ಬೋದು, ಟೌನ್ ಪ್ಲಾನಿಂಗ್ ಇರ್ಬೋದು, ಮತ್ತಂದ್ರೆ ಯೂನಿವರ್ಸಿಟಿ ಪ್ರೊಫೆಸರ್, ಆಮೇಲೆ ಸರ್ಕಾರಿ ಈ ತರ ಒಂದು ಮಾಡಿದ್ದಕ್ಕೆ ಇಂಥ ಅವಕಾಶಗಳು ಅನೇಕ ರಾಜ್ಯದಲ್ಲಿ ನಡೀತಾರೆ. ಹೀಗಾಗಿ ಈ ನಿಜಕ್ಕೂ ಈ ಘಟನೆಯು ಎಲ್ಲರಿಗೂ ಒಂದು ಪಾಠವೇ ಸರಿ. ಈ ಎಚ್ಚರಿಕೆ ಗಂಟೆಯನ್ನು ಸಿವಿಲ್ ಇಂಜಿನಿಯರ್ ಅಥವಾ ಪದವಿ ಡಿಪ್ಲೊಮಾ ಪರವಾನಗಿ ಹೊಂದಿರದ ಪರಿಣಿತ ಇಂಜಿನಿಯರ್ಗಳ ಸಹಾಯ ಇಲ್ಲದೆ ಇಂಥ ಕಟ್ಟಡ ನಿರ್ಮಾಣ ಮಾಡಿದ್ದಕ್ಕೆ ಇಂಥ ಕಾರಣ ಆಗ್ತಾ ಇದೆ. ಹೀಗಾಗಿ ಈ ಕಟ್ಟಡ ನಿರ್ಮಾಣಕ್ಕೆ ಕೆಲವೊಂದು ಮಾನದಂಡಗಳಿವೆ. ಏನ್ ಮಾನದಂಡ ಅಂದ್ರೆ, ಬಿಲ್ಡಿಂಗ್ ಕಟ್ಟುವಾಗ ಒಂದು SPC ಟೆಸ್ಟ್ ಅಂತ ಹೇಳ್ತಾರೆ. SPC ಅಂತಂದ್ರೆ ಸೇಫ್ ಬಿಲ್ಡಿಂಗ್
SBC ಕೆಪಾಸಿಟಿ ಅಂತಂದ್ರೆ ಅದು ಮಣ್ಣಿನ ಗುಣಧರ್ಮ ಪರೀಕ್ಷೆ ಮಾಡೋದು. ಅಂದ್ರೆ ಈಗ ಮಣ್ಣಿನ ಗುಣಧರ್ಮ ಇವಾಗ ಸಾಮಾನ್ಯ ಒಂದು ರೈತ ತನ್ನ ಬೆಳೆ ಬೆಳಿಬೇಕಾದ್ರೆ ಮಣ್ಣು ಪರೀಕ್ಷೆ ಮಾಡ್ತಾನೆ. ನೀವು ಲಕ್ಷಾಂತರ ರೂಪಾಯಿ ನೀವು ಖರ್ಚು ಮಾಡಿ ಕಟ್ಟಿ ಮಾಡಿದ್ರೆ ಒಂದು ಮಣ್ಣು ಪರೀಕ್ಷೆ ಮಾಡಕ್ಕೆ ಏನೊಂದು ಲ್ಯಾಬ್ ಟೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನಾಗ ಹೋದ್ರೆ ನೀವು ಮಣ್ಣು ಪರೀಕ್ಷೆ ಮಾಡಿ ಮಣ್ಣು ತೆಗೆದುಕೊಟ್ರೆ ಅವರು ಕೊಡ್ತಾರೆ. ಆ ರಿಸಲ್ಟ್ ಸ್ಟ್ರಕ್ಚರ್ ಡಿಸೈನ್ ಕೊಟ್ಟರೆ ಅವರು ನಿಮ್ಗೆ ರಿಸಲ್ಟ್ ಕೊಡ್ತಾರೆ. ಈ ಮಣ್ಣಿಗೆ ಇಂಥ ಇಷ್ಟು ಲೋಡ್ ಆಗ್ಬೋದು, ಆ ತರ ಡಿಸೈನ್ ಮಾಡ್ಕೊಡ್ತಾರೆ. ಇಂಥ ಒಂದು SBC ಟೆಸ್ಟ್ ಈ ಬಿಲ್ಡಿಂಗ್ ಯಾವುದೂ ಮಹಾನಗರ ಪಾಲಿಕೆಯವರೇ ಕೊಟ್ಟಿದ್ದಾರೆ. ಯಾವುದೇ ತರ ಮಣ್ಣು ಪರೀಕ್ಷೆ ಮಾಡಿಲ್ಲ. ಮಹಾನಗರ ಪಾಲಿಕೆ ನಿಮ್ಮ ಹತ್ರ ಬಂದಿರೋ ಕಾಪಿ ನನ್ನ ಹತ್ರ ಇದೆ. ಇದರಲ್ಲಿ ಈ ಸಂದರ್ಭದಲ್ಲಿ ಸಿವಿಲ್ ಇಂಜಿನಿಯರ್ ಪರಿಷತ್ ಕಲಬುರಗಿ ವಲಯದ ಸದಸ್ಯ ಹಾವಶೆಟ್ಟಿ ಪಾಟೀಲ್ ಬೀದರ್, ಸಿವಿಲ್ ಇಂಜಿನಿಯರ್ ಸಂಘದ ಅಧ್ಯಕ್ಷ ರಮೇಶ್ ಭೋಸ್ಲೆ, ವಿಶ್ವನಾಥ್ ಬಿರಾದರ್, ಶಿವಯೋಗಿ ಪಾಟೀಲ್, ದಶಕಂಠ ಇನ್ನಿತರರಿದ್ದರು. ಈಗ ಜಾಹೀರಾತು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಜಿಲ್ಲಾ ಬಿಜೆಪಿ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಸನಿ ಮಹಾರಾಜರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಸನಿ ಮಹಾರಾಜ್ ಯುವ ಘಟಕ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಝೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 886130
8270. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಮಾಣಿಕ್ ದೇವಸ್ಥಾನ ಹತ್ತಿರದ ಇರುವ ವಿದ್ಯಾರ್ಥಿ ನಿಧಿ ಪದವಿ ಪೂರ್ವ ಕಾಲೇಜು ಎಸ್ಆರ್ಪಿಎಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಕಿಡಿಗೇಡಿಗಳು ಚುಡಾಯಿಸುತ್ತಿದ್ದು, ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಎಐಡಿಎಸ್ಒ ಹಾಗೂ ಎಐಎಂಎಸ್ಎಸ್ ಸಂಘಟನೆಯಿಂದ ನಗರದ ಪಶ್ಚಿಮ ವೃತ್ತ ಪೊಲೀಸ್ ಠಾಣೆಯ ಎದುರು ಸಂಚಾರಿ ಪಿಎಸ್ಐ ಸಣ್ಣ ಈರೇಶ್ ನಾಯಕ್ ಅವರಿಗೆ ಮನವಿ ಸಲ್ಲಿಸಿದರು. ನಗರದ ಮಾಣಿಕ್ ಪ್ರಭು ದೇವಸ್ಥಾನ ಹತ್ತಿರದ ಇರುವ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜು ಎಸ್ಆರ್ಪಿಎಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಕಿಡಿಗೇಡಿಗಳು ಚುಡಾಯಿಸುತ್ತಿದ್ದು, ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಎಐಡಿಎಸ್ಒ ಹಾಗೂ ಎಐಎಂಎಸ್ಎಸ್ ಸಂಘಟನೆಯಿಂದ ನಗರದ ಪಶ್ಚಿಮ ವೃತ್ತ ಪೊಲೀಸ್ ಠಾಣೆ ಎದುರು ಸಂಚಾರಿ ಪಿಎಸ್ಐ ಸಣ್ಣ ಈರೇಶ್ ನಾಯಕರಿಗೆ ಮನವಿ ಸಲ್ಲಿಸಿದರು. ವಿದ್ಯಾರ್ಥಿನಿಯರು ಮನೆಯಿಂದ ಕಾಲೇಜಿಗೆ, ಕಾಲೇಜಿನಿಂದ ಮನೆಗೆ ಹೋಗಿ ಬರುವ ಸಂದರ್ಭದಲ್ಲಿ ಮತ್ತು ಮಧ್ಯಾಹ್ನ ಊಟದ ಸಮಯದಲ್ಲಿ ಕೆಲ ಕಿಡಿಗೇಡಿಗಳು ಬೈಕ್ನಲ್ಲಿ ಬಂದು ಹುಡುಗಿಯರನ್ನು ಚುಡಾಯಿಸುವುದು ಮತ್ತು ಅವರಿಗೆ ಕಿರುಕುಳ ಮಾಡುತ್ತಿದ್ದಾರೆ. ಕಳೆದ 2 ದಿನಗಳ ಕೆಳಗೆ ಬೈಕ್ನಲ್ಲಿ ಬಂದ ಒಬ್ಬ ಕಿಡಿಗೇಡಿಯು ವಿದ್ಯಾರ್ಥಿನಿಯನ್ನು ತಳ್ಳಿದ್ದಾನೆ ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಕೆಲ ಕಿಡಿಗೇಡಿಗಳು ಬೈಕ್ ವೀಲಿಂಗ್ ಮಾಡುತ್ತಾ ಜೋರಾಗಿ ಕಿರುಚುತ್ತಾ ಓಡಾಡುತ್ತಿರುತ್ತಾರೆ. ಈ ಶೈಕ್ಷಣಿಕ ವಾತಾವರಣ ಹಾಗೂ ಸಾರ್ವಜನಿಕ ಶಾಂತಿಗೆ ಭಂಗ ತರುತ್ತಿದ್ದಾರೆ ಎಂದು ದೂರಿದರು. ಇಂತಹ ಘಟನೆಗಳು ವಿದ್ಯಾರ್ಥಿನಿಯರಲ್ಲಿ ಹಾಗೂ ಬಾಲಕರಲ್ಲಿ ಆತಂಕ ಉಂಟು ಮಾಡುತ್ತದೆ. ಆದ್ದರಿಂದ ಪೊಲೀಸ್ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಶಾಲಾ ಕಾಲೇಜು ವಿದ್ಯಾರ್ಥಿನಿಯರನ್ನು ಚುಡಾಯಿಸುವ ಮತ್ತು ಕಿರುಕುಳ ನೀಡುವ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ವಿದ್ಯಾನಿಧಿ ಕಾಲೇಜು, ಎಸ್ಆರ್ಪಿಎಸ್ ಕಾಲೇಜಿನ ಸುತ್ತಮುತ್ತ ಪೊಲೀಸ್ ಗಸ್ತು ಜಾಸ್ತಿ ಮಾಡಬೇಕು. ಕಾಲೇಜಿನ ಹತ್ತಿರ ಬೈಕ್ ವೀಲಿಂಗ್ ಮತ್ತು ಜಾಸ್ತಿ ಶಬ್ದ ಮಾಡಿಕೊಂಡು ಓಡಾಡುವ ಕಿಡಿಗೇಡಿಗಳ ವಿರುದ್ಧ ಸಹ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು. ಇವತ್ತು ಏನು ಮಾಣಿಕ್ ಪ್ರಭು ಟೆಂಪಲ್ ಹತ್ರ ಲೊಕೇಟ್ ಆಗಿರುವಂತ ವಿದ್ಯಾನಿಧಿ ಕಾಲೇಜು, ಎಸ್ಆರ್ಪಿಎಸ್ ಕಾಲೇಜು, ಇನ್ಫಂಟ್ ಟೀಚರ್ಸ್ ಕಾಲೇಜು, ಅಲ್ಲಿರುವಂತ ಎಷ್ಟೋ ವಿದ್ಯಾರ್ಥಿಗಳಿಗೆ, ಎಸ್ಪೆಷಲಿ ಗರ್ಲ್ಸ್ ಸ್ಟೂಡೆಂಟ್ಸ್ಗಳಿಗೆ ಇವತ್ತು ಬೇರೆ ಬೇರೆ ಅವರ ಹುಡುಗರು ಬಂದು ಟೀಸಿಂಗ್ ಮಾಡೋದು, ಅವ್ರಿಗೆ ಒಂಥರ ಚುಡಾಯಿಸೋದು. ಮೊನ್ನೆ ಒಂದು ಕಾಲೇಜ್ ಒಂದು ಹುಡುಗಿಗೆ ತಪ್ಪಿದ್ದಾರೆ ಇಲ್ಲಿ ಬಂದು, ಅವರು ಅಂಜಿಬಿಟ್ಟು ಅವ್ರಿಗೆ ಟೀಸಿ ಕಿತ್ಕೊಂಡು ಹೋಗಿದ್ದಾರೆ. ಸೊ ಹಿಂಗಾಗಿ ಅಲ್ಲಿ ಏನು ಪೊಲೀಸು ಏನು ಇಲಾಖೆ ಇದೆ, ಅಲ್ಲಿ ಗಸ್ತು ಅಲ್ಲಿ ಜಾಸ್ತಿ ಇಡಬೇಕು. ಅಲ್ಲಿ ಒಂದು ಏನು ವ್ಯವಸ್ಥಿತವಾಗಿ ಒಂದು ಇಲಾಖೆಯಿಂದ ಪೊಲೀಸ್ ಇಲಾಖೆಯಿಂದ ಒಂದು ಫೆಸಿಲಿಟಿ ಕೊಡಬೇಕಂತ ಹೇಳ್ಬಿಟ್ಟು ಎಐಡಿಎಸ್ ಇಂದ ನಾವು ಆಗ್ರಹಿಸ್ತಾ ಇದ್ವಿ. ಸೊ ಎಐಡಿಎಸ್ ಜಿಲ್ಲಾ ಅಧ್ಯಕ್ಷರು ಭಾಗ್ಯಶ್ರೀ, ನಾನು ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿನಲ್ಲಿ ಓದುತ್ತಿದ್ದೇನೆ. ನಾವೆಲ್ಲ ಇಲ್ಲಿ PGಯಿಂದ ಬಂದಿದ್ದೀವಿ. ನಮ್ಮ PGಯಲ್ಲಿ ಬೇರೆ ಬೇರೆ ಅವರ ಹುಡುಗರು ಬಂದು ನಮ್ಗೆ ಅಂದರೆ ನಾವು ಹೊರಗಡೆ ಏನಾದರೂ ಒಬ್ಬರು ಹೋಗ್ಬೇಕಾದ್ರೂ ನಮ್ಗೆ ತುಂಬ ಭಯ ಆಗ್ತಿದೆ. ಅದಕ್ಕಾಗಿ ನೀವು ಪೊಲೀಸ್ ಗೌರ್ಮೆಂಟಿಂದ, ಪೊಲೀಸ್ ಇಲಾಖೆಯಿಂದ ನಮ್ಗೆ ಏನಾದರೂ ಒಂದು ಸಹಾಯ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಈ ಸಂದರ್ಭದಲ್ಲಿ ಎಐಎಂಎಸ್ಎಸ್ ಕಾರ್ಯದರ್ಶಿ ಸರೋಜಾ ಗೋರ್ವಾರ್, ಎಐಡಿಎಸ್ಒ ಸಂಘಟನೆಯ ಪ್ರಮುಖರಾದ ಅಯ್ಯಾಳಪ್ಪ, ಬಸವರಾಜ್, ವಿನೋದ್, ವಿದ್ಯಾರ್ಥಿನಿಯರ ಪಾಲಕರಾದ ಪದ್ಮಾವತಿ, ನರಸಿಂಹಲು, ಶ್ರೀದೇವಿ, ಗಿರಿಜಮ್ಮ, ಆಂಜನೇಯ, ಶ್ರೀಕಾಂತ್, ರಾಘವೇಂದ್ರ, ಸುಧೀಂದ್ರ ಸೇರಿದಂತೆ ಅನೇಕರಿದ್ದರು.
ನಗರದ ಆಸ್ಮಿಯಾ ಕಾಂಪೌಂಡ್ ಜಮೀನು ಸರ್ಕಾರಿ ಜಮೀನಾಗಿದ್ದು ವಫ್ ಆಸ್ತಿ ಎಂದು ಸ್ವಯಂ ಘೋಷಣೆ ಮಾಡಿಕೊಳ್ಳಲಾಗಿದೆ ಎಂದು ದಲಿತ ಸಂಘಟನೆ ಹೋರಾಟಗಾರ ನರಸಿಂಹ ಪೋದ್ಗಲ್ ಹೇಳಿದರು. ನಗರದ ಹಾಶ್ಮಿಯಾ ಕಾಂಪೌಂಡ್ ಜಮೀನು ಸರ್ಕಾರಿ ಜಮೀನು ಆಗಿದ್ದು ವಕ್ಫ್ ಆಸ್ತಿ ಎಂದು ಸ್ವಯಂ ಘೋಷಣೆ ಮಾಡಿಕೊಳ್ಳಲಾಗಿದೆ ಎಂದು ದಲಿತ ಸಂಘಟನೆ ಹೋರಾಟಗಾರ ನರಸಿಂಹ ಪೋದ್ಗಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಯಚೂರು ಗ್ರಾಮದ ಸರ್ವೆ ನಂಬರ್ 1497ರಲ್ಲಿ 13 ಹಿಸ್ಸಾಗಳು ಇದ್ದು 22 ಎಕರೆ 32 ಗುಂಟೆ ಕೃಷಿ ಭೂಮಿ, ಬಗೀಚಾ ಸರ್ಕಾರಿ ಭೂಮಿ ಎಂದು ಪಹಣಿಯಲ್ಲಿ ಇಂದಿಗೂ ಇದೆ. 1954-55ಕ್ಕೆ ಬರಹದ ಪಹಣಿ ಪತ್ರಿಕೆಯಲ್ಲಿಯೂ ಸಹ ಉಲ್ಲೇಖವಿದೆ. 1974-75ರಲ್ಲಿ ಕರ್ನಾಟಕ ಬೋರ್ಡ್ ಆಫ್ ವಕ್ಫ್ ಮುಖಾಂತರ ಮಸ್ಜಿದ್ ಹಶ್ಮಿಯಾ ಮತ್ತು ಅಕ್ಕಪಕ್ಕದ ಖಾಲಿ ಜಾಗವನ್ನು ವಕ್ಫ್ ಆಸ್ತಿ ಎಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಘೋಷಣೆ ಮಾಡಲಾಗಿದೆ. ಆದರೆ ಇಂದಿಗೂ ಪಹಣಿಯಲ್ಲಿ ಸರ್ಕಾರಿ ಬಗೀಚಾ ಎಂದು ನಮೂದಾಗಿದೆ. ಜಿಲ್ಲಾಧಿಕಾರಿಗಳು, ಸಹಾಯಕ ಆಯುಕ್ತರು, ತಹಸೀಲ್ದಾರರು ವಕ್ಫ್ ಆಸ್ತಿಯನ್ನು ಸರ್ಕಾರಿ ಭೂಮಿ ಎಂದು ಘೋಷಿಸಿ ಸ್ವಾಧೀನಕ್ಕೆ ಪಡೆಯಬೇಕು. ಇಲಾಖೆಯಿಂದಲೇ ನಾಮಫಲಕ ಹಾಕಿ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಡಾಕ್ಟರ್ ಜಗಜೀವನ್ ರಾಮ್ ಮ್ಯೂಸಿಯಂ ಮಾಡಬೇಕು ಎಂದು ಆಗ್ರಹಿಸಿದರು. ಒಟ್ಟು 13 ಹಿಸ್ಸಾಗಳು, ಒಟ್ಟು ವಿಸ್ತೀರ್ಣ 22 ಎಕರೆ 23 ಗುಂಟೆ ಕೃಷಿ ಭೂಮಿಯ ಬಗೀಚಾ ಸರ್ಕಾರಿ ಭೂಮಿ ಆಗಿರುತ್ತದೆ. 1954-55ರ ಕೈವಾರ ಪಹಣಿ ಪತ್ರಿಕೆಯಲ್ಲಿ ಕೂಡ ಬಗೀಚಾ ಸರ್ಕಾರಿ ಎಂದು ನಮೂದಿಸಲಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರವು 1974-75ರಲ್ಲಿ ಕರ್ನಾಟಕ ಬೋರ್ಡ್ ಆಫ್ ವಕ್ಫ್ ಮುಖಾಂತರ ಮಸೀದ್ ಹಶ್ಮಿಯಾ ಮತ್ತು ಅದರ ಅಕ್ಕಪಕ್ಕದ ಖಾಲಿ ಸ್ಥಳವನ್ನು ವಕ್ಫ್ ಆಸ್ತಿ ಎಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಘೋಷಣೆ ಮಾಡಿದ್ದು ತಪ್ಪಾಗಿರುತ್ತದೆ. ಕಾರಣವೇನೆಂದರೆ, ಈ ಸಮಯದಲ್ಲಿ ಮುಸ್ಲಿಂ ಅಥವಾ ಮುಸ್ಲಿಂ ಅಲ್ಲದ ವ್ಯಕ್ತಿಯು ತನ್ನ ಸ್ವಂತ ಆಸ್ತಿಯನ್ನು ವಕ್ಫ್ ಬೋರ್ಡ್ಗೆ ದೇವರ ಹೆಸರಿಗೆ ಶಾಶ್ವತವಾಗಿ ಸಮರ್ಪಣೆ ಮಾಡುವುದು. ಆದರೆ ಇಲ್ಲಿ ಕರ್ನಾಟಕ ಬೋರ್ಡ್ ಆಫ್ ವಕ್ಫ್ ಸರ್ವೆ ನಂಬರ್ 1479 ಕರ್ನಾಟಕ ಸರ್ಕಾರದಿಂದ ವಕ್ಫ್ ಆಸ್ತಿ ಎಂದು ಸ್ವಯಂ ಘೋಷಣೆ ಮಾಡಿಕೊಂಡಿದ್ದು ತಪ್ಪಾಗಿರುತ್ತದೆ. ನಾವು ಮಾನ್ಯ ರಾಯಚೂರು ಜಿಲ್ಲೆಯ ಕಂದಾಯ ಅಧಿಕಾರಿಗಳಾದ DC, AC ಮತ್ತು ತಹಸೀಲ್ದಾರರಿಗೆ ಒತ್ತಾಯ ಮಾಡುವುದೇನೆಂದರೆ, ಸರ್ವೆ ನಂಬರ್ 1479 ಭೂಮಿಯ ಕರ್ನಾಟಕ ಸರ್ಕಾರಕ್ಕೆ ಸೇರಿದ್ದು ಈ ಭೂಮಿಯನ್ನು ವಕ್ಫ್ ಬೋರ್ಡ್ನಿಂದ ಸ್ವಾಧೀನಪಡಿಸಿಕೊಂಡು ಕರ್ನಾಟಕ ಸರ್ಕಾರದ ಆಸ್ತಿ ಎಂದು ಈ ಸ್ಥಳದಲ್ಲಿ ನಾಮಫಲಕ ಹಾಕಿ ಗೊಂದಲವನ್ನು ನಿವಾರಣೆ ಮಾಡಬೇಕೆಂದು ಮತ್ತು ಸದರಿ ಸರ್ಕಾರದ ಸ್ಥಳದಲ್ಲಿ ಡಾಕ್ಟರ್ BR ಅಂಬೇಡ್ಕರ್, ಬಾಬಾ ಜಗಜೀವನರಾವ್ ಅವರ ಮ್ಯೂಸಿಯಂ ನಿರ್ಮಾಣ ಮಾಡಬೇಕೆಂದು ಒತ್ತಾಯ ಮಾಡುತ್ತೇವೆ. ಈ ಸಂದರ್ಭದಲ್ಲಿ ಈರಪ್ಪ ಗುಂಜಳ್ಳಿ, ರವಿ ಕಟ್ಲನ್ಕೂರು, S ಬಸಣ್ಣ, ಪಾಂಡುರಂಗ ಹರಿಜನವಾಡ ಇದ್ದರು. ಶಾಣನೂಲಿ ಚಂದಯ್ಯನವರ 918ನೇ ಜಯಂತಿ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಅದ್ದೂರಿಯಾಗಿ ಆಚರಣೆ ಮಾಡಲು ಸಿದ್ಧತೆ ಕೈಗೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ಹೇಳಿದರು. ಶರಣನುಲಿಯ ಚಂದಯ್ಯನವರ 918ನೇ ಜಯಂತಿ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲು ಸಿದ್ಧತೆ ಕೈಗೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ಹೇಳಿದರು. ಅವರು ಇಂದು ನಗರದ ನೂತನ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಸಮಾಜದ ಮುಖಂಡರೊಂದಿಗೆ ನುಲಿಯ ಚಂದಯ್ಯ ಜಯಂತಿ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಕುರಿತು ನಡೆದ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ಆಗಸ್ಟ್ 9ರಂದು ನುಲಿಯ ಚಂದಯ್ಯ ಜಯಂತಿ ಹಾಗೂ ಆಗಸ್ಟ್ 16ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಜಯಂತಿ ಆಚರಣೆ ಮಾಡುತ್ತಿದ್ದು, ಅಂದು ಬೆಳಗ್ಗೆ 9 ಗಂಟೆಗೆ ಅಂಬೇಡ್ಕರ್ ವೃತ್ತದಲ್ಲಿ ನುಲಿಯ ಚಂದಯ್ಯ ಮತ್ತು ಶ್ರೀಕೃಷ್ಣ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತದೆ ಎಂದರು. ಮೆರವಣಿಗೆಯಲ್ಲಿ ಮಹಿಳೆಯರು ಕಳಸ ಕುಂಭ ಹೊತ್ತು ಸಾಗುವರು. ಮೆರವಣಿಗೆಯಲ್ಲಿ ವಿವಿಧ ವಾದ್ಯಗಳೊಂದಿಗೆ ಇತರೆ ಕಲಾ ತಂಡಗಳು ಭಾಗವಹಿಸಲಿವೆ. ಮೆರವಣಿಗೆಯ ನಂತರ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ನುಲಿಯ ಚಂದಯ್ಯ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಸಮಾಜದ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸೇಮ್ ಮೆರವಣಿಗೆ ಅಲ್ಲಿಂದ ಲಾಸ್ಟ್ ಟೈಮ್ ಮಾಡಿದ್ದೀವಲ್ಲ, ಅಲ್ಲಿ ಎಷ್ಟು ಗಂಟೆಗೆ ಮಾಡೋದು? 9 ಗಂಟೆ. ಉಪನ್ಯಾಸಕರು ಯಾರು ಚಲಿಸ್ತಾರೆ? ರಂಜಾನ್ ಚಲೋ ದೂರ ಆಗತ್ತೆ, ಏಜ್ ಆಗೈತೆ ಅವ್ರಿಗೆ ಬರ್ತಾರೆ.
ಈ ಮೇನ್ ಪ್ರೋಗ್ರಾಮು ಇದ್ರೊಳಗೆ ಹೈದರಾಬಾದ್ ಅವ್ರು ಕಾಸ್ಟ್ಲಿ ಆಗ್ತಾರೆ ಖರ್ಚು. ಹೈದರಾಬಾದಿಂದ 2 ಕಿಲೋಮೀಟರ್ ಖರ್ಚು ಆಗೋದಿಲ್ಲ. ಲೋಕಲ್ದವ್ರಿಗೂ ನೀವು ಪ್ರೋತ್ಸಾಹ ಕೊಟ್ಟಿರ್ಬೇಕು. ಅದು ಇಂಪಾರ್ಟೆಂಟ್. ಬೇರೆದವ್ರಿಗೆ ನಮ್ಮವ್ರ ಇರ್ತಾರೆ, ಅವ್ರಿಗೆ ಅವ್ರಿಗೆ ಸ್ವಲ್ಪ ಇದನ್ನು ಕೊಡೋಣ, ರೊಕ್ಕ ಕೊಡೋಣ. ಎಲ್ಲಿದಾವ್ರಿ ನಮ್ಮ ಡಿಸ್ಟಿಕ್ದಾಗ? ಈಗ ನೀವೇ ಡಿಸೈಡ್ ಮಾಡಿ ಒಂದು ಕರೆಸರಿ. ಬಟ್ ಅವ್ರ ಚಾರ್ಜ್ ನಾವು ಇದ್ರೊಳಗಾರ ಆಗ್ಬೇಕ್ರೆ, ಇಲ್ಲ ನಾವು ಎಕ್ಸ್ಟ್ರಾ ಇದು ಮಾಡ್ತಾನೆ ಅಂದ್ರೆ ಯಾರು ಸ್ಪಾನ್ಸರ್ ಮಾಡೋದ್ರ ನೋಡ್ರಿ. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಭಾರಿ ಉಪನಿರ್ದೇಶಕಿ ಉತ್ತರಾದೇವಿ ಮಠಪತಿ, ಸಮಾಜದ ಮುಖಂಡರಾದ ಜಿಲ್ಲಾಧ್ಯಕ್ಷ ನರಸಿಂಹಲು ಕಮಲಾಪುರ್, ಮಾಲಾ ಭಜಂತ್ರಿ, ಆಂಜನೇಯ, ರಾಮಕೃಷ್ಣ ಭಜಂತ್ರಿ ಸಿಂಧನೂರು, ನರಸಿಂಹಲು, ಗಂಗಣ್ಣ, ದುರ್ಗರಾಜ್, ನಂದಪ್ಪ, ಬಜಾರಪ್ಪ, ರಮೇಶ್, ತಾಯರಾಜ್, ನರಸಿಂಹ ಯಾದವ್ ಸಂಘದ ಅಧ್ಯಕ್ಷ ಕೆ ಹನುಮಂತಪ್ಪ, ಲಕ್ಷ್ಮಣ್, ಈರಣ್ಣ ಯಾದವ್, ಡಿಕೆ ಮುರಳಿ ಯಾದವ್, ಶಿವಕುಮಾರ್ ಯಾದವ್, ಎಸ್ ಗುರುಸ್ವಾಮಿ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಸಿಎಂ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವ ಶಾಸಕರೊಂದಿಗೆ ಸಭೆ. ಏಮ್ಸ್ ಮಂಜೂರು, ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆಗೆ ಮನವಿ. ಮಾದಿಗ ಸಮುದಾಯ ತುಳಿಯುವ ಪ್ರಯತ್ನ ಎನ್ಎಸ್ ಬೋಸರಾಜ್, ರವಿ ಬೋಸರಾಜ್ ಮಾಡಿಲ್ಲ. ಜೆಬಿ ರಾಜು ಆರೋಪ ಸುಳ್ಳು, ನರಸಿಂಹಲು ಮಾಡಗಿರಿ. ಸಣ್ಣ ಕೈಗಾರಿಕೆಗಳ ರಫ್ತು ಕುರಿತು ಕಾರ್ಯಾಗಾರ. ಕೈಗಾರಿಕೋದ್ಯಮಿಗಳು ಸದುಪಯೋಗ ಪಡಿಸಿಕೊಳ್ಳಿ, ಸತೀಶ್ ಕುಮಾರ್. ಕಟ್ಟಡ ಕಾಮಗಾರಿಗೆ ಮಣ್ಣಿನ ಪರೀಕ್ಷೆ ಅಗತ್ಯ. ಇಂಜಿನಿಯರ್ಗಳು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಿ, ಮುರಳೀಧರ್. ಕಾಲೇಜು ವಿದ್ಯಾರ್ಥಿಗಳಿಗೆ ಪುಂಡ ವಿದ್ಯಾರ್ಥಿಗಳಿಂದ ಕಿರುಕುಳ, ಕ್ರಮಕ್ಕೆ ವಿದ್ಯಾರ್ಥಿನಿಯರ ಒತ್ತಾಯ. ಹಾಶ್ಮಿಯ ಜಮೀನು ಸರ್ಕಾರಕ್ಕೆ ಸೇರಿದ್ದು, ವಶಪಡಿಸಿಕೊಳ್ಳಲು ನರಸಿಂಹಲು ಪೋದ್ಗಲ್ ಒತ್ತಾಯ. ಆಗಸ್ಟ್ 9ಕ್ಕೆ ನುಲಿಯ ಚಂದಯ್ಯ ಜಯಂತಿ. ಆಗಸ್ಟ್ 16ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಜಯಂತಿ ಆಚರಣೆ. ಸಿದ್ಧತೆಗೆ ಎಡಿಸಿ ಶಿವಾನಂದ್ ಭಜಂತ್ರಿ ಸೂಚನೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಜಿಲ್ಲಾ ಬಿಜೆಪಿ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಸನಿ ಮಹಾರಾಜರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಸನಿ ಮಹಾರಾಜ್ ಯುವ ಘಟಕ, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products. ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.